ಪೋಷಕರು ಕೂಡ ದಯವಿಟ್ಟು ಗಮನಿಸಬೇಕು. ದಾಖಲೆ ಕೇಳಿದ್ರಲ್ವ, ಕೊಟ್ಟಿದ್ದೀನಿ. ಈಗಾಗಲೇ ಕಾಲೇಜು ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಶಿಕ್ಷಣ ಇಲಾಖೆಯ ಸಚಿವರಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರಲಾಗಿದೆ. ಸೂಕ್ತ ಕ್ರಮ ಸದ್ಯದಲ್ಲಿ ತಗೊಳ್ತಾರೆ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮೇಷ್ಟ್ರುಗಳು ಹುಡುಗನ ಹೊಡೆಯುವಂಥದ್ದು, ಅವರ ವೈಯಕ್ತಿಕ ವಿಚಾರಗಳಿಗೆ ಮೂಗು ತೋರಿಸುವಂಥದ್ದು ಇವೆಲ್ಲ ಮಾಡ್ತಾರೆ. ಇವೆಲ್ಲ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಇದೆ. ಒಟ್ಟಾರೆಯಾಗಿ JSPU ಕಾಲೇಜ್ 3rd ಗ್ರೇಡ್ ಕಾಲೇಜ್. ಇಲ್ಲಿ ಹಾಗಲ್ಲ, ತುಂಬ ಸಂಕುಚಿತ ಮನೋಭಾವನೆ. ಲೆಕ್ಚರರ್ಗಳಿದ್ದಾರೆ, ಪ್ರಾಂಶುಪಾಲರಿದ್ದಾರೆ, ಬರೀ ದುಡ್ಡು ಮಾಡಲಿಕ್ಕೆ ಜಯರಾಮ್ ಶೆಟ್ಟಿ ಇದ್ದಾರೆ. ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡಲು ಸಾಧ್ಯ? ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ವಿದ್ಯಾರ್ಥಿಗಳ ಭವಿಷ್ಯ JSPU ಕಾಲೇಜಿನಲ್ಲಿ ಇಲ್ಲ. ದಯವಿಟ್ಟು ಆ ಕಾಲೇಜಿನ ಹೊರಗೆ ಬನ್ನಿ. ಈ ಫಸ್ಟ್ ಇಯರ್ ಹೋಗಿರೋರು ಬರೋ ವರ್ಷ ಹೊರಗೆ ಬನ್ನಿ, ಬೇರೆ ಕಾಲೇಜಿಗೆ ಹೋಗಿ ಉದ್ಧಾರ ಆಗ್ತೀರಾ. ಇಂಟರ್ನಲ್ ಮಾರ್ಕ್ನ ಉದ್ದೇಶಪೂರ್ವಕ ಕೊಡಲ್ಲ. ಯಾರು ಎಷ್ಟರ ಲಂಚ ಕೊಡ್ತಾರೆ, ಯಾರು ಎಷ್ಟು ದುಡ್ಡು ಕೊಡ್ತಾರೆ, ಯಾರು ಅವ್ರಿಗೆ ಏನೇನು ಅನುಕೂಲಗಳಾಗುತ್ತೆ ಅಂಥವ್ರಿಗೆ ಮಾತ್ರ ಆಂತರಿಕಗಳನ್ನ ಜಾಸ್ತಿ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ SLC ಓದಿ ಆ ಕಾಲೇಜಿಗೆ ಸೇರ್ಬೇಕನ್ನೋರು ದಯವಿಟ್ಟು ಸೇರಬೇಡಿ. ಪುಂಡು ಬೋಕರಿಗಳಿದ್ದಾರೆ, ತುಂಬ ಕೆಟ್ಟದಾಗಿ ಅವರ ಅಮ್ಮನ್ನ ಅವರ ಅಕ್ಕನ್ನ ಹೆಸರು ಹೇಳ್ಕೊಂಡು ಬೈಯುವಂಥ ವಿದ್ಯಾರ್ಥಿಗಳು JSPU ಕಾಲೇಜಿನಲ್ಲಿದ್ದಾರೆ. ಅಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳಿದಂಥ ಟೀಚರ್ಗಳು ಅಂದರೆ ಲೆಕ್ಚರ್ಗಳು, ಪ್ರಾಂಶುಪಾಲರಿದ್ದಾರೆ. ಸ್ನೇಹಿತರೆ ನಮಸ್ಕಾರ. ಇವತ್ತಿನ ವಿಶೇಷ ವರದಿ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿರುವ ನಾಗರಬಾವಿಯ ಮಲ್ಲತ್ತಳ್ಳಿಯಲ್ಲಿರುವಂತಹ JSPU ಕಾಲೇಜಿನದ್ದು. ನಿನ್ನೆ ಅಷ್ಟೇ ನಮ್ಮ ವರದಿಗೆ ಕೆಲ ವಿದ್ಯಾರ್ಥಿಗಳು ಅಂದರೆ ಕಾಲೇಜಿನ ಕೆಲ ಪುಂಡ ಪೋಖ್ರಿಗಳು ವಿದ್ಯಾರ್ಥಿಗಳು, ಸಂಸ್ಕೃತಿ ಸಂಸ್ಕಾರಗಳು ಇಲ್ಲದಂಥ ವಿದ್ಯಾರ್ಥಿಗಳು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿರೋದನ್ನು ತಮ್ಮ ಮುಂದೆ ಇಟ್ಟಿದ್ದೆ. ಅದರಲ್ಲೇ ಕೆಲವು ಪೋಷಕರು ಹಾಗೂ ವಿದ್ಯಾರ್ಥಿಗಳು ವ್ಯಾಲಿಡ್ ಡಾಕ್ಯುಮೆಂಟ್ನ ಕೊಡಿ, ಏನಾಗಿದೆ ಅಂತ ಕೇಳಿದರು. ಅದಕ್ಕಾಗಿ ಈಗ ಅದನ್ನು ಸ್ಪಷ್ಟವಾಗಿ ತಮ್ಮ ಮುಂದೆ ಏನಾಗಿದೆ ಅಂತ ಈ JSPU ಕಾಲೇಜಿನಲ್ಲಿ ತಮ್ಮ ಮಕ್ಕಳನ್ನ ಓದಿಸಬೇಡಿ ಅಂತ ಹೇಳಿ ಮತ್ತೊಮ್ಮೆ ತಮ್ಮ ಮುಂದೆ ಹೇಳ್ತಾ, ಏನಾಗಿದೆ ಅಂದರೆ ಈ ಕಾಲೇಜಿನಲ್ಲಿ ಓದೋ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ವ್ಯವಸ್ಥೆ ಇಲ್ಲ. ಇಲ್ಲಿ ವ್ಯವಸ್ಥಿತವಾದಂತಹ ತುಂಬ ಪರಿಣಿತಂತಹ ಲೆಕ್ಚರ್ಗಳಿಲ್ಲ. ಹಣ ಮಾಡಲಿಕ್ಕೆ ಜಯರಾಮ್ ಶೆಟ್ಟಿ ಓಪನ್ ಮಾಡಿರುವಂಥ ಕಾಲೇಜ್ ಇದಾಗಿದೆ. ಹಾಗಾಗಿ ಇಲ್ಲಿನ ಮಕ್ಕಳಿಗೆ ಆಂತರಿಕ ಅಂಕಗಳು ಕೊಡುವಲ್ಲೂ ಕೂಡ ತಾರತಮ್ಯ ಮಾಡ್ತಾರೆ. ದುಡ್ಡು ಕೊಟ್ಟವರಿಗೆ ಜಾಸ್ತಿ ಆಂತರಿಕ ಅಂಕಗಳನ್ನ ಹಾಕ್ತಾರೆ. ಇವೆಲ್ಲರ ಕುರಿತಾಗಿ ನಮ್ಮೊಬ್ಬ ವಿದ್ಯಾರ್ಥಿಗೆ ಆದ ಅನ್ಯಾಯದ ಕುರಿತಾಗಿ ಶಿಕ್ಷಣ ಇಲಾಖೆಗೆ, ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ ದೂರು ನೀಡಲಾಗಿತ್ತು. ಆ ದೂರು ನೀಡುತ್ತಿದ್ದಂತೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಏನು ಮಾಡಿದರು ಅಂದರೆ ಈ ಕಾಲೇಜಿನ ಆಡಳಿತ ಮಂಡಳಿಗೆ ನೋಟಿಸ್ ಕೊಡ್ತಾರೆ. ಯಾಕೆ ನಿಮ್ಮ ಕಾಲೇಜಿನ ಮಾನ್ಯತೆಯನ್ನು ರದ್ದು ಮಾಡಬಾರ್ದು ಅಂತ. ಈ ವಿಚಾರವನ್ನು ನಾನು ಕಳೆದ ಸುದ್ದಿಯಲ್ಲಿ ಹೇಳಿದ್ದೆ. ಇದನ್ನು ನಂಬಲಿಕ್ಕೆ ಇರಲಿಲ್ಲ ಕೆಲವು ಪೋಷಕರು, ವಿದ್ಯಾರ್ಥಿಗಳು. ಅದಕ್ಕಾಗಿ ತಮ್ಮ ಮುಂದೆ ಆ ನೋಟಿಸಿನ ಪ್ರತಿಯನ್ನು ಪ್ರದರ್ಶಿಸ್ತಾ ಇದ್ದೀನಿ. ದಯವಿಟ್ಟು ಗಮನಿಸಿ. JSPU ಕಾಲೇಜಿಗೆ ನೀಡಿರುವಂತಹ ನೋಟಿಸ್ನಲ್ಲಿ ಏನಿದೆ, 2024-25ನೇ ಸಾಲಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳ ಕಾಲೇಜು ಮಟ್ಟದ ಪ್ರಾಜೆಕ್ಟ್ ಅಸೈನ್ಮೆಂಟ್ಸ್ನ ಆಂತರಿಕ ಅಂಕಗಳನ್ನು ನಮೂದಿಸುವಲ್ಲಿ ಇಲಾಖೆ ಸಾಕಷ್ಟು ಎಚ್ಚರಿಕೆಗಳನ್ನು ನೀಡಿದ್ದರೂ ಅದನ್ನು ನಿರ್ಲಕ್ಷಿಸಿ ಬೇಜವಾಬ್ದಾರಿತನದಿಂದ ವಿದ್ಯಾರ್ಥಿಗಳ ಅಂಕಗಳನ್ನು ಸರಿಯಾಗಿ ನಮೂದಿಸಿದರೆ ಫಲಿತಾಂಶದಲ್ಲಿ ವ್ಯತ್ಯಾಸವಾಗಿ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಕುಂಠಿತಕ್ಕೆ ಕಾರಣರಾಗಿರುತ್ತೀರಿ, ಅಲ್ಲದೆ ಅವರ ಭವಿಷ್ಯಕ್ಕೆ ತೊಂದರೆ ಉಂಟು ಮಾಡಿರುತ್ತೀರಿ. ಹೀಗಾಗಿ ಇಲಾಖೆಯ ಮಾರ್ಗಸೂಚಿ ಹಾಗೂ ಈ ಸಂಬಂಧ ಕಾಲಕಾಲಕ್ಕೆ ಹೊರಡಿಸಿರುವ ಸುತ್ತೋಲೆಗಳನ್ನು ಪಾಲಿಸದೆ ಉಲ್ಲಂಘಿಸಿರುತ್ತೀರಿ. ಇದನ್ನು ಇಲಾಖೆಯು ಗಂಭೀರವಾಗಿ ಪರಿಗಣಿಸಿದೆ. ಈ ಪ್ರಯುಕ್ತ ಕರ್ನಾಟಕ ಶಿಕ್ಷಣ ಕಾಯ್ದೆ 1983ರ ಕಲಂ 39ರ ಅನ್ವಯ ನಿಮ್ಮ ಕಾಲೇಜಿನ ಮಾನ್ಯತೆಯನ್ನು ಏಕೆ ರದ್ದುಪಡಿಸಬಾರದೆಂಬುದಕ್ಕೆ ಕಾರಣ ಕೇಳಿ ನೋಟಿಸ್ ಜಾರಿಗೆ ಮಾಡಿದೆ. ಈ ಕಾರಣ ಕೇಳಿ ನೋಟಿಸ್ ತಲುಪಿದ 15 ದಿನಗಳ ಒಳಗಾಗಿ ಸೂಕ್ತ ಲಿಖಿತ ಸಮಜಾಯಿಷಿಯನ್ನು ನೀಡಲು ತಿಳಿಸಿದೆ. ನಿಗದಿತ ಅವಧಿಯಲ್ಲಿ ಸಮಜಾಯಿಷಿಯನ್ನು ಸಲ್ಲಿಸದೇ ಇದ್ದಲ್ಲಿ ನೀವು ಲಿಖಿತವಾಗಿ ಹೇಳುವುದು ಏನೂ ಇಲ್ಲವೆಂದು ಭಾವಿಸಿ ಏಕಪಕ್ಷೀಯವಾಗಿ ನಿಯಮಾನುಸಾರ ಮುಂದಿನ ಕ್ರಮ ಜರುಗಿಸಲಾಗುವುದು. ನಿರ್ದೇಶಕರು, ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ. ನೋಡಿದ್ರಾ, ಕಾರಣ ಕೇಳಿ ನೋಟಿಸ್ ಕೊಟ್ಟಿದ್ರಲ್ಲಿ ಏನಿದೆ? ಇದನ್ನು ಒಂದಲ್ಲ ಎರಡಲ್ಲ ಕಂಡುಬಿಟ್ಟು ನೋಡಿ. ಅದನ್ನು ಕೆಟ್ಟದಾಗ ಕಮೆಂಟ್ ಮಾಡಿದ್ರಲ್ಲ ಪುಂಡು ಪರೋಡಿಗಳು, ವಿದ್ಯಾರ್ಥಿಗಳೇ, ದಯವಿಟ್ಟು ಗಮನಿಸಿ.
ನಿಮ್ಮ ಕಾಲೇಜಿನ ಆಡಳಿತ ಮಂಡಳಿಗೆ ಶಿಕ್ಷಣ ಇಲಾಖೆ ಯಾವ ರೀತಿ ನೋಟಿಸ್ ಕೊಟ್ಟಿದೆ ಅನ್ನೋದನ್ನು ನೋಡಿ, 10 ಬಾರಿ ನೋಡಿ, ಸರಿಯಾಗಿ ಗಮನಿಸಿ. ಕನ್ನಡದಲ್ಲೇ ಇದೆ. ಪೋಷಕರು ಕೂಡ ದಯವಿಟ್ಟು ಗಮನಿಸಬೇಕು. ದಾಖಲೆ ಕೇಳಿದ್ರಲ್ವ, ಕೊಟ್ಟಿದ್ದೀನಿ. ಈಗಾಗಲೇ ಕಾಲೇಜು ಬಗ್ಗೆ ಕೆಲವೊಂದಿಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ಶಿಕ್ಷಣ ಇಲಾಖೆಯ ಸಚಿವರಿಗೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಕೂಡ ತರಲಾಗಿದೆ. ಸೂಕ್ತ ಕ್ರಮ ಸದ್ಯದಲ್ಲಿ ತಗೊಳ್ತಾರೆ. ನೋಟಿಸಲ್ಲಿ ಏನು ಕೊಡಲಾಗಿದೆ ಕಣ್ಣಗಲಿಸಿ ನೋಡಿ, 10 ಬಾರಿ ತಿರುಗಿಸಿ ನೋಡಿ. ನೋಟಿಸಲ್ಲಿ ಏನು ಕೊಟ್ಟಿದ್ದಾರೆ? JSP ಕಾಲೇಜಿನ ಆಡಳಿತ ಮಂಡಳಿ ತಪ್ಪು ಮಾಡಿರೋದನ್ನು ಗಮನಿಸಿ ಸರಿಯಾಗಿ ಕಾರಣ ಕೊಡಿ, ಉತ್ತರ ಕೊಡಿ ಅಂತ ಕೇಳಿದ್ದಾರೆ. ತಪ್ಪಾಗಿರೋದನ್ನು ಗಮನಿಸಿಯೇ ನೋಟಿಸ್ ಕೊಟ್ಟಿರೋದು, ಸುಮ್ಮನೆ ಕೊಡಲ್ಲ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಸುಮ್ಮನೆ ಕೊಡೋದಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಅನಾಗರಿಕ ಪುಂಡುಪೋಖ್ರಿ ಹುಡುಗರು ಸುಮ್ಮನೆ ಸುಮ್ಮನೆ ಕೆಟ್ಟದಾಗಿ ಕಮೆಂಟ್ ಮಾಡೋದಲ್ಲ. ದಾಖಲೆ ಕೇಳಿದ್ರಲ್ಲ, ದಾಖಲೆ ಇಲ್ಲಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೇನಾದರೂ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರೆ JSP ಕಾಲೇಜಿನ ಕೆಲ ಪುಂಡಪೋಖ್ರಿ ಪರೋಡಿ ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀವಿ, ಕಾನೂನಾತ್ಮಕವಾಗಿ ನಾವು ಮುಂದುವರಿಬೇಕಾಗತ್ತೆ. ವಿದ್ಯಾರ್ಥಿಗಳು ಅನ್ನೋ ದೃಷ್ಟಿಯಿಂದ ಬಿಟ್ಟಿದ್ದೀನಿ. ಈ ರೀತಿ ಕೆಟ್ಟದಾಗಿ ಕಮೆಂಟ್ ಮಾಡೋರು ಇದ್ದಾರಲ್ಲ, ಅವ್ರ ಅಮ್ಮನ ಹೆಸರು ಹೇಳ್ಕೊಂಡು ನಂದು ಅದು ಇದು ಅಂದ್ಕೊಂಡು ಮಾಡೋರು ಇದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ವಿದ್ಯಾರ್ಥಿಗಳು ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಹಾಳು ಮಾಡ್ಕೋಬೇಡಿ. ಈಗ ನಾವು ವರದಿ ಮಾಡೋಕ್ಕೆ ಹೊರಟಿರೋದು ಅದನ್ನೇ. ವಿದ್ಯಾರ್ಥಿಗಳ ಭವಿಷ್ಯ JSP ಕಾಲೇಜಿನಲ್ಲಿ ಇಲ್ಲ, ದಯವಿಟ್ಟು ಆ ಕಾಲೇಜಿನ ಹೊರಗೆ ಬನ್ನಿ. ಈ ಫಸ್ಟ್ ಇಯರ್ ಹೋಗಿರೋರು ಬರೋ ವರ್ಷ ಹೊರಗೆ ಬನ್ನಿ, ಬೇರೆ ಕಾಲೇಜಿಗೆ ಹೋಗಿ ಉದ್ಧಾರ ಆಗ್ತೀರಾ. ಇಂಟರ್ನಲ್ ಮಾರ್ಕನ್ನು ಉದ್ದೇಶಪೂರ್ವಕ ಕೊಡಲ್ಲ. ಯಾರು ಎಷ್ಟರ ಲಂಚ ಕೊಡ್ತಾರೆ, ಯಾರು ಎಷ್ಟರ ದುಡ್ಡು ಕೊಡ್ತಾರೆ, ಯಾರು ಅವ್ರಿಗೆ ಏನೇನು ಅನುಕೂಲಗಳಾಗುತ್ತೆ ಅಂಥವ್ರಿಗೆ ಮಾತ್ರ ಆಂತರಿಕಗಳನ್ನ ಜಾಸ್ತಿ ಕೊಡ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ಆ ಕಾಲೇಜಿನಲ್ಲಿ ಓದಬೇಡಿ. ಈ ಬದಲಾವಣೆಗೋಸ್ಕರ ಸುದ್ದಿ ಮಾಡ್ತಾ ಇರೋದು. ಅವ್ರ ಮೇಲೆ ನಮಗೇನು ದ್ವೇಷ ಇಲ್ಲ. ಮುಂದಿನ ದಿನಗಳಲ್ಲಿ ಮಕ್ಕಳ ಭವಿಷ್ಯ ಉಜ್ವಲ ಆಗಬೇಕು ಅಂದರೆ ಆ ಕಾಲೇಜಿಂದ ವಿದ್ಯಾರ್ಥಿಗಳು ಹೊರಗೆ ಬರಬೇಕು. ಬೇರೆ ಕಾಲೇಜಲ್ಲಿ ಹೋಗಿ ನೋಡಿ, ಅಲ್ಲೂ ಕೂಡ ನಮಗೆ ಗಮನಿಸಿದಂಗೆ, ನಮಗೆ ತಿಳಿದು ಬಂದಂಗೆ, ನಾವು ವಿಚಾರಿಸಿದಾಗೆ ಯಾವ ಕಾಲೇಜಿನಲ್ಲೂ ಆಂತರಿಕ ಅಂಕಗಳನ್ನು ನಮೂದಿಸುವಂಥ ವಿಚಾರದಲ್ಲಿ ಯಾವ ಕಾಲೇಜಿನವರು ಕೂಡ JSP ಕಾಲೇಜಿನವರಿಗೆ ಉಡಾಪೆಯನ್ನು ಮಾಡೋದಿಲ್ಲ. ಗಮನವಿಟ್ಟು ಆಂತರಿಕ ಅಂಕಗಳನ್ನು ಹೆಚ್ಚು ಹೆಚ್ಚು ನಮೂದಿಸುವಲ್ಲಿ ಕಾರಣರಾಗ್ತಾರೆ. ಇಲ್ಲಿ ಹಾಗಲ್ಲ, ತುಂಬ ಸಂಕುಚಿತ ಮನೋಭಾವನೆ. ಲೆಕ್ಚರರ್ಗಳಿದ್ದಾರೆ, ಪ್ರಾಂಶುಪಾಲರಿದ್ದಾರೆ, ಬರೀ ದುಡ್ಡು ಮಾಡಲಿಕ್ಕೆ ಜಯರಾಮ್ ಶೆಟ್ಟಿ ಇದ್ದಾರೆ. ಇಂಥವರಿಂದ ನಾವು ಏನು ನಿರೀಕ್ಷೆ ಮಾಡಲು ಸಾಧ್ಯ? ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗುತ್ತೆ ಅಂತ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಲ್ಲ, ಇಲ್ಲಿ ಮೇಷ್ಟ್ರುಗಳು ಹುಡುಗರನ್ನ ಹೊಡೆಯುವಂಥದ್ದು, ಅವರ ವೈಯಕ್ತಿಕ ವಿಚಾರಗಳಿಗೆ ಮೂಗು ತೋರಿಸುವಂಥದ್ದು, ಇವೆಲ್ಲ ಮಾಡ್ತಾರೆ. ಇವೆಲ್ಲ ಹೇಳ್ತಾ ಹೋದರೆ ತುಂಬ ಜಾಸ್ತಿ ಇದೆ. ಒಟ್ಟಾರೆಯಾಗಿ JSP ಕಾಲೇಜ್ 3rd ಗ್ರೇಡ್ ಕಾಲೇಜ್. ಅಲ್ಲಿನ ಹುಡುಗರು ಪರೋಡಿಗಳು, ಪುಂಡುಪೋಖ್ರಿಗಳು ಅನ್ನೋದಕ್ಕೆ ನಮ್ಮ ಸುದ್ದಿಗೆ ಮಾಡಿರುವಂಥ ಕಮೆಂಟ್ಗಳೇ ಸಾಕ್ಷಿ. ಇನ್ನೊಂದು ಸಾರಿ ತೋರಿಸ್ತೀನಿ, ದಯವಿಟ್ಟು ಗಮನಿಸಿ. ಈ ರೀತಿ ಕಮೆಂಟ್ ಮಾಡುವಂಥ ವಿದ್ಯಾರ್ಥಿಗಳು JSP ಕಾಲೇಜಿನಲ್ಲಿ ಇದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ SLC ಓದಿ ಆ ಕಾಲೇಜಿಗೆ ಸೇರಬೇಕನ್ನೋರು ದಯವಿಟ್ಟು ಸೇರಬೇಡಿ. ಪುಂಡುಪೋಖ್ರಿಗಳಿದ್ದಾರೆ, ತುಂಬ ಕೆಟ್ಟದಾಗಿ ಅವರ ಅಮ್ಮನ್ನ ಅವರ ಅಕ್ಕನ್ನ ಹೆಸರು ಹೇಳ್ಕೊಂಡು ಬೈಯುವಂಥ ವಿದ್ಯಾರ್ಥಿಗಳು JSP ಕಾಲೇಜಿನಲ್ಲಿದ್ದಾರೆ. ಅಲ್ಲಿ ಸಂಸ್ಕಾರ ಸಂಸ್ಕೃತಿಯನ್ನು ಹೇಳಿದಂಥ ಟೀಚರ್ಗಳು ಅಂದರೆ ಲೆಕ್ಚರ್ಗಳು, ಪ್ರಾಂಶುಪಾಲರಿದ್ದಾರೆ. ದಯವಿಟ್ಟು ಈ ಕಾಲೇಜಿಗೆ ಪೋಷಕರು ಮುಂದಿನ ದಿನಗಳಲ್ಲಿ 10th ಮುಗಿಸಿ ತಮ್ಮ ಕಾಲೇಜಿನಲ್ಲಿ ಆ ಕಾಲೇಜಿಗೆ ಸೇರಿಸಬೇಡಿ. ತಮ್ಮ ಮಕ್ಕಳನ್ನ ಸೇರಿಸಿದರೆ ಮಕ್ಕಳ ಭವಿಷ್ಯ ಕುಂಠಿತವಾಗೋದ್ರಲ್ಲಿ 100ಕ್ಕೆ 100 ಸತ್ಯ. ಈಗಾಗಲೇ ಆಗಿದೆ. ಅಂಥವೆಲ್ಲವನ್ನ ಸಾಕ್ಷಿಗಳಿಟ್ಕೊಂಡು ಒಂದು ಸಣ್ಣ ಸುದ್ದಿಯನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವರದಿಗಳನ್ನು ಅಥೆಂಟಿಕ್ ಆಗಿ ಏನೇನಾಗಿದೆ, ಏನು ನಡೀತಾ ಇದೆ ಎಲ್ಲವೂ ನಡೀತೀನಿ. ಅಲ್ಲಿವರೆಗೂ ನಮಸ್ಕಾರ.